ಹಾಯ್ ಎವ್ರಿವನ್, ವೆಲ್ಕಮ್ ಟು ಪೋಸ್ಟರ್. ನಮ್ಮ ಇವತ್ತಿನ ಮೂವಿ ವೇದ. ಇದರ IMDb ರೇಟಿಂಗ್ 6.1 ಇದೆ. ಸೊ ಮೂವಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ವಿಡಿಯೋನ ಕೊನೆವರೆಗೆ ನೋಡಿ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ವೇದ ಅನ್ನೋ ಹುಡುಗಿ ಯಾರಿಂದನೋ ತಪ್ಪಿಸ್ಕೊಂಡು ಓಡ್ತಿರ್ತಾಳೆ. ಸೀನ್ ಇಲ್ಲಿಂದ ಕಟ್ ಆಗಿ 6 ತಿಂಗಳ ಮುಂಚಿನ ಸಮಯ ತೋರಿಸ್ತಾರೆ. ಇಲ್ಲಿ ರಾಜಸ್ಥಾನದ ಬಾಡ್ಮೇರ್ ಎಂಬ ಹಳ್ಳಿಯಲ್ಲಿ ವೇದ ಕಾಲೇಜ್ ನಲ್ಲಿ ಓದ್ತಿರ್ತಾಳೆ. ಇಲ್ಲಿ ಕೆಳಜಾತಿಯವರಿಗೋಸ್ಕರ ಕುಡಿಯೋಕೆ ನೀರು ಸಪರೇಟ್ ಆಗಿ ಇಟ್ಟಿರ್ತಾರೆ, ಏಕೆಂದ್ರೆ ಇಲ್ಲಿ ಜಾತಿ ಪದ್ಧತಿ ಇನ್ನೂ ಜಾರಿಯಲ್ಲಿರುತ್ತೆ. ಆಗ ವೇದಾಗೆ ಕಾಲೇಜ್ ನಲ್ಲಿ ಬಾಕ್ಸಿಂಗ್ ಸೆಂಟರ್ ಓಪನ್ ಆಗ್ತಾ ಇದೆ ಅಂತ ಗೊತ್ತಾಗುತ್ತೆ. ಆಗ ವೇದ ತಾನು ಬಾಕ್ಸಿಂಗ್ ಕಲಿತು ಸ್ಪೋರ್ಟ್ಸ್ ಕೋಟಾದಲ್ಲಿ ಜಾಬ್ ತಗೊಂಡು ಈ ಊರನ್ನ ಬಿಟ್ಟು ಹೋಗ್ಬೇಕು ಅನ್ಕೊಂಡಿರ್ತಾಳೆ. ಆಮೇಲೆ ವೇದ ಫ್ಯಾಮಿಲಿನ ತೋರಿಸ್ತಾರೆ. ವೇದ ಅಣ್ಣ ಮೇಲ್ಜಾತಿ ಹುಡುಗಿ ಜೊತೆ ಲವ್ ಮಾಡ್ತಿರ್ತಾನೆ. ಇಲ್ಲಿ ಮೇಲ್ಜಾತಿ ಮತ್ತು ಕೆಳಜಾತಿ ಹುಡುಗಿ ಲವ್ ಮಾಡಿದ್ರೆ ಅವರನ್ನ ಸಾಯಿಸ್ಬಿಡ್ತಾರೆ. ಇನ್ನೊಂದು ಕಡೆ ಮೇಜರ್ ಅಭಿಮನ್ಯುನ ತೋರಿಸ್ತಾರೆ. ಅಭಿಮನ್ಯುಗೆ ಒಬ್ಬ ಟೆರರಿಸ್ಟ್ ನ ಹಿಡಿಯೋ ಕೆಲಸ ಕೊಟ್ಟಿರ್ತಾರೆ. ಅವನು ಡಾಕ್ಟರ್ ಆಗಿ ಟೆರರಿಸ್ಟ್ ಮನೆಗೆ ಹೋಗ್ತಾನೆ, ಏಕೆಂದರೆ ಟೆರರಿಸ್ಟ್ ಮಗಳಿಗೆ ಆರೋಗ್ಯ ಸರಿ ಇರಲ್ಲ. ಆದ್ರೆ ಟೆರರಿಸ್ಟ್ ಗೆ ಅಭಿಮನ್ಯು ಆರ್ಮಿಯವನು ಅಂತ ಗೊತ್ತಾಗುತ್ತೆ. ಆಗ ಅಭಿಮನ್ಯು ಟೆರರಿಸ್ಟ್ ನ ಸಾಯಿಸ್ಬಿಡ್ತಾನೆ, ಏಕೆಂದರೆ ಆ ಟೆರರಿಸ್ಟ್ ಅಭಿಮನ್ಯು ಹೆಂಡತಿನ ಸಾಯಿಸಿರ್ತಾನೆ. ಆದ್ರೆ ಆರ್ಮಿಯವರು ಅಭಿಮನ್ಯುನ ಕೋರ್ಟ್ ಮಾರ್ಷಲ್ ಮಾಡ್ತಾರೆ, ಏಕೆಂದರೆ ಅಭಿಮನ್ಯುಗೆ ಟೆರರಿಸ್ಟ್ ನ ಜೀವಂತ ಇಟ್ಕೊಂಡು ಬರಬೇಕು ಅಂತ ಹೇಳಿರ್ತಾರೆ. ಕೋರ್ಟ್ ಮಾರ್ಷಲ್ ಆದ್ಮೇಲೆ ಅಭಿಮನ್ಯು ತನ್ನ ಮಾವನ ಊರಾದ ಬಾಡ್ಮೇರ್ಗೆ ಬರ್ತಾನೆ. ಅಭಿಮನ್ಯು ಮಾವ ಪ್ರಿನ್ಸಿಪಲ್ ಆಗಿರ್ತಾನೆ. ಈತ ಕಾಲೇಜ್ ನಲ್ಲಿ ಓಪನ್ ಆದ ಬಾಕ್ಸಿಂಗ್ ಸೆಂಟರ್ ನಲ್ಲಿ ಅಭಿಮನ್ಯುಗೆ ಕೆಲಸ ಕೊಡಿಸ್ತಾನೆ. ಇವರು ಮಾತನಾಡುತ್ತಿರುವಾಗ ನದಿ ದಂಡೆಯಲ್ಲಿ ಅಭಿಮನ್ಯುಗೆ ಒಂದು ಸೂಟ್ ಕೇಸ್ ಸಿಗುತ್ತೆ. ಅದರಲ್ಲಿ ಒಬ್ಬ ಹುಡುಗಿ ಡೆಡ್ ಬಾಡಿ ಇರುತ್ತೆ. ಈಕೆ ಕೆಳಜಾತಿ ಹುಡುಗನ ಲವ್ ಮಾಡಿದ್ದಕ್ಕೆ ಊರಿನ ಪ್ರಧಾನ ತಮ್ಮ ಬೀರ ಆ ಹುಡುಗಿಯನ್ನ ಸಾಯಿಸಿರ್ತಾನೆ. ಈ ವಿಷಯ ಎಲ್ಲರಿಗೂ ಗೊತ್ತಿರುತ್ತೆ, ಆದ್ರೂ ಯಾರು ಏನು ಮಾಡೋದಿಲ್ಲ. ಪ್ರಧಾನ್ ಮೀಡಿಯಾ ಮುಂದೆ ಆದಷ್ಟು ಬೇಗ ಕೊಲೆಗಾರನ್ನ ಹಿಡಿಬೇಕು ಅಂತ ಹೇಳ್ತಾನೆ. ಈ ಕಡೆ ಬಾಕ್ಸಿಂಗ್ ಸೆಂಟರ್ ಸ್ಟಾರ್ಟ್ ಆಗುತ್ತೆ. ಆಗ ಅಲ್ಲಿ ವೇದ ಜಾಯ್ನ್ ಆಗಲು ಬರ್ತಾಳೆ. ಆಗ ಅಲ್ಲಿ ಪ್ರಧಾನ್ ತಮ್ಮ ಬೀರ ಬರ್ತಾನೆ. ಈತ ವೇದನ ನೋಡಿ, ನೀನು ಬಾಕ್ಸಿಂಗ್ ಕಲಿತೀಯಾ, ಹೋಗು ಮೊದಲು ಹೋಗಿ ಹುಡುಗಿಯರು ಮಾಡಬೇಕಾದ ಕೆಲಸ ಮಾಡು ಅಂತ ಹೇಳಿ ಆಕೆಗೆ ನೆಲ ಒರೆಸುವಂತೆ ಹೇಳ್ತಾನೆ. ವೇದ ಹಾಗೆ ಮಾಡ್ತಾಳೆ. ಅಭಿಮನ್ಯು ಇದನ್ನೆಲ್ಲ ಸುಮ್ಮನೆ ನೋಡ್ತಾನೆ. ಆದ್ರೆ ವೇದಗೆ ಬಾಕ್ಸಿಂಗ್ ಕಲಿಬೇಕಂತ ತುಂಬಾ ಆಸೆ ಇರುತ್ತೆ. ಅದಕ್ಕೆ ಆಕೆ ದೂರದಿಂದ ನೋಡಿ ಕಲಿತಿರ್ತಾಳೆ. ಆಗ ಕೋಚ್ ವೇದಗೆ ಇದೆಲ್ಲ ತುಂಬಾ ದೂರ ಹೋಗುತ್ತೆ, ಸುಮ್ಮನೆ ಇದೆಲ್ಲ ಬಿಟ್ಬಿಡು ಅಂತ ಹೇಳ್ತಾನೆ. ಈ ಕಡೆ ವೇದ ಮನೆಯಲ್ಲಿ ತನ್ನ ಅಣ್ಣ ವಿನೋದ್ ಮೇಲ್ಜಾತಿ ಹುಡುಗಿ ಜೊತೆ ಲವ್ ಇದ್ದಾನೆ ಅಂತ ಗೊತ್ತಾಗುತ್ತೆ. ಆಗ ವೇದ ತಂದೆ ವಿನೋದ್ಗೆ ಮೇಲ್ಜಾತಿಯವರಿಗೆ ಇದು ಗೊತ್ತಾದ್ರೆ ಅವರು ನಿನ್ನ ಸಾಯಿಸ್ಬಿಡ್ತಾರೆ, ನಾವು ಕೆಳಜಾತಿಯವರು, ಇದೇ ನಮ್ಮ ಬದುಕು, ಇದನ್ನು ಬಿಟ್ಟು ನಾವು ಇಲ್ಲಿಗೆ ಹೋಗಕ್ಕಾಗಲ್ಲ ಅಂತ ಹೇಳ್ತಾನೆ. ವೇದ ತನ್ನ ತಂದೆಗೆ ಬಾಕ್ಸಿಂಗ್ ಕಲಿಯಲು ಫೀಸ್ ಹಣ ಕೇಳ್ತಾಳೆ. ಆತ ಕೊಡ್ತಾನೆ. ಮಾರನೇ ದಿನ ವೇದ ಕಾಲೇಜ್ಗೆ ಹೋಗುವಾಗ ಬೀರ ಕಡೆಯವರು ವೇದನ ನಿಲ್ಲಿಸಿ ಬಾಕ್ಸಿಂಗ್ ಕಲಿತೀಯಾ ಅಂತ ಆಕೆಗೆ ತುಂಬಾ ಹೊಡಿತಾರೆ. ವೇದ ತಂದ ದುಡ್ಡು ಹರಿದು ಹೋಗುತ್ತೆ. ಆಕೆ ಅಲ್ಲಿಂದ ಎದ್ದು ಅಭಿಮನ್ಯು ಹತ್ರ ಬರ್ತಾಳೆ. ಅಭಿಮನ್ಯು ಆಕೆಯ ಪರಿಸ್ಥಿತಿ ನೋಡಿ ಆಕೆಗೆ ಫಸ್ಟ್ ಏಡ್ ಮಾಡ್ತಾನೆ. ಆದ್ರೆ ಅಭಿಮನ್ಯುಗೆ ತನ್ನ ಸಿಟ್ಟು ಕಂಟ್ರೋಲ್ ಆಗಲ್ಲ. ಅದಕ್ಕೆ ಅವನು ಮುಖಕ್ಕೆ ಬಟ್ಟೆ ಕಟ್ಕೊಂಡು ಬೀರ ಹತ್ರ ಹೋಗ್ತಾನೆ. ಇಲ್ಲಿ ಬೀರ ಅಂಡ್ ಗ್ಯಾಂಗ್ಗೆ ತುಂಬಾ ಹೊಡಿತಾನೆ. ಈ ವಿಷಯ ಪ್ರಧಾನ್ಗೆ ಗೊತ್ತಾದಾಗ ಪ್ರಧಾನ್ ನಮ್ಮ ಊರಲ್ಲಿ ನಮಗೆ ಹೊಡೆಯೋ ಗಂಡ್ಮಗ ಯಾರು ಅಂತ ಯೋಚನೆ ಮಾಡ್ತಾನೆ. ಪ್ರಧಾನ್ಗೆ ಅಭಿಮನ್ಯು ಮೇಲೆ ಡೌಟ್ ಇರುತ್ತೆ. ಈ ಕಡೆ ಅಭಿಮನ್ಯು ವೇದಾಗೆ ಬಾಕ್ಸಿಂಗ್ ಟ್ರೈನಿಂಗ್ ಕೊಡೋಕೆ ಸ್ಟಾರ್ಟ್ ಮಾಡ್ತಾನೆ, ಏಕೆಂದರೆ ಬೀರ ಕಡೆಯವರು ಎಷ್ಟು ಹೇಳಿದರೂ ಹೊಡೆದರು, ವೇದ ಮಾತ್ರ ತನ್ನ ಹಠನ ಬಿಟ್ಟಿರಲ್ಲ. ಹೀಗೆ ಇರುವಾಗ ಬಾಕ್ಸಿಂಗ್ ರಿಂಗ್ ನ ಉದ್ಘಾಟನೆಗೆ ಪ್ರಧಾನ್ ಬರ್ತಾನೆ. ಇಲ್ಲಿ ಮೀಡಿಯಾನು ಇರುತ್ತೆ. ಪ್ರಧಾನ್ ಮೀಡಿಯಾ ಮುಂದೆ ತುಂಬಾ ಒಳ್ಳೆಯವನ ತರ ನಾಟಕ ಮಾಡ್ತಾನೆ. ಆಗ ಅಭಿಮನ್ಯು ವೇದನ ಪ್ರಧಾನ್ ಮುಂದೆ ನಿಲ್ಲಿಸಿ ಈಕೆಗೂ ಬಾಕ್ಸಿಂಗ್ ಕಲಿಯೋ ಆಸೆ ಇದೆ ಅಂತ ಹೇಳ್ತಾನೆ. ಮೀಡಿಯಾ ಇದ್ದಿದ್ದರಿಂದ ಪ್ರಧಾನ್ ಸರಿ ಅಂತ ಒಪ್ಕೋತಾನೆ. ವೇದ ಈಗ ಎಲ್ಲರ ಜೊತೆಗೆ ಬಾಕ್ಸಿಂಗ್ ಕಲಿತಾಳೆ. ಎಲ್ಲರೂ ಆಕೆನ ನೋಡಿ ಶಾಕ್ ಆಗ್ತಾರೆ, ಏಕೆಂದ್ರೆ ಆಕೆ ಅಷ್ಟು ಚೆನ್ನಾಗಿ ಟ್ರೈನಿಂಗ್ ಮಾಡ್ತಿರ್ತಾಳೆ. ಹೋಳಿ ಹಬ್ಬ ಬರುತ್ತೆ. ಎಲ್ಲರೂ ಬಣ್ಣದಿಂದ ಆಟವಾಡ್ತಿರ್ತಾರೆ. ಆಗ ವೇದ ಅಣ್ಣ ವಿನೋದ್ ತನ್ನ ಲವರ್ನ ಕರ್ಕೊಂಡು ಸಪರೇಟ್ ಆಗಿ ಮಾತಾಡ್ತಿರ್ತಾನೆ. ಆಗ ಅಲ್ಲಿ ಬೀರ ಬರ್ತಾನೆ. ಪ್ರಧಾನ್ ವೇದ ಮನೆಯಲ್ಲಿ ಪಂಚಾಯತ್ನ ಕರೀತಾನೆ. ವೇದ ಫ್ಯಾಮಿಲಿ ತಮ್ಮ ತಲೆ ಮೇಲೆ ಚಪ್ಪಲಿ ಇಟ್ಟು ನಿಂತಿರ್ತಾರೆ. ಆಗ ಪ್ರಧಾನ್, ಇಲ್ಲಿ ಜಾತಿ ಪದ್ಧತಿಯನ್ನ ನಾನು ಮಾಡಿಲ್ಲ, ಇದು ನಮ್ಮ ಪೂರ್ವಜರಿಂದ ಬಂದಿದೆ, ಎಲ್ಲರೂ ಇದನ್ನ ಪಾಲಿಸಲೇಬೇಕು, ಇನ್ನೊಮ್ಮೆ ಇದು ರಿಪೀಟ್ ಆಗಬಾರದು ಅಂತ ವಾರ್ನಿಂಗ್ ಕೊಡ್ತಾನೆ. ಊರಿನ ಜನ ಎಲ್ಲ ಇದನ್ನ ನೋಡ್ತಾರೆ. ಮಾರನೇ ದಿನ ವೇದ ಮನೆಗೆ ಪೊಲೀಸ್ ಬರ್ತಾರೆ. ಇವರು ವೇದ ಫ್ಯಾಮಿಲಿನ ಸ್ಟೇಷನ್ಗೆ ಕರ್ಕೊಂಡು ಬರ್ತಾರೆ, ಏಕೆಂದರೆ ವಿನೋದ್ ಆರ್ತಿನ ಓಡಿಸ್ಕೊಂಡು ಹೋಗಿರ್ತಾನೆ. ಆಗ ಅಲ್ಲಿ ಪ್ರಧಾನ್ ಬರ್ತಾನೆ. ಪ್ರಧಾನ್ ವೇದ ತಂದೆಗೆ ವಿನೋದ್ ಎಲ್ಲಿದ್ದಾನೆ ಅಂತ ಹೇಳು, ಅವರಿಬ್ಬರು ಮದುವೆ ಆಗ್ಬೇಕನ್ಕೊಂಡ್ರೆ ನಾನು ಮದುವೆ ಮಾಡಿಸ್ತೀನಿ ಅಂತ ಹೇಳ್ತಾನೆ. ಇದನ್ನ ಕೇಳಿ ವಿನೋದ್ ತಂದೆ ಖುಷಿ ಆಗ್ತಾನೆ. ಮಾರನೇ ದಿನ ವಿನೋದ್ ಆರ್ತಿನ ಕರ್ಕೊಂಡು ಮನೆಗೆ ಬರ್ತಾನೆ. ವಿನೋದ್ ಮತ್ತು ಆರ್ತಿ ಮದುವೆ ಆಗ್ತಿರುತ್ತೆ. ಆಗ ಅಲ್ಲಿಗೆ ಪ್ರಧಾನ್ ಬರ್ತಾನೆ. ಆದ್ರೆ ಪ್ರಧಾನ್ ವಿನೋದ್ ಮತ್ತು ಆರ್ತಿನ ಕೊಂದು ಬಿಡ್ತಾನೆ. ಆಮೇಲೆ ಅವರು ವೇದ ಮತ್ತು ವೇದ ತಂಗಿ ಗಹನನ ಕೊಲ್ಲಕ್ಕೆ ಹೋಗ್ತಾರೆ. ವೇದ ಅಲ್ಲಿಂದ ಓಡೋಗ್ತಾಳೆ. ಆದ್ರೆ ಗಹನ ಅವರ ಕೈಗೆ ಸಿಕ್ಕಿಬಿಡ್ತಾಳೆ. ಆಗ ಬೀರ ಗಹನನ ಜೀವಂತವಾಗಿ ಸುಟ್ಟು ಬಿಡ್ತಾನೆ. ವೇದ ಅಲ್ಲಿಂದ ಓಡಿ ಅಭಿಮನ್ಯು ಹತ್ರ ಬರ್ತಾಳೆ. ಅಭಿಮನ್ಯು ವೇದನ ಕರ್ಕೊಂಡು ಪ್ರಧಾನ್ ಹತ್ರ ಬರ್ತಾನೆ. ಅಭಿಮನ್ಯು ಪ್ರಧಾನ್ಗೆ ಈಗಿನ ಕಾಲದಲ್ಲೂ ಮೇಲ್ಜಾತಿ ಕೀಳ್ಜಾತಿ ಅಂತ ಪದ್ಧತಿ ಯಾಕೆ ಅಂತ ಕೇಳ್ತಾನೆ. ಆಗ ಪ್ರಧಾನ್, ಇದು ನಮ್ಮ ಪೂರ್ವಜರಿಂದ ಬಂದ ಪದ್ಧತಿ, ಇದನ್ನ ಯಾರು ಕೆಡಿಸುವಂತಿಲ್ಲ, ಈ ಪದ್ಧತಿಯನ್ನ ನಮ್ಮ ಮನೆ ಮಗಳು ಕೆಡಿಸಿದರು, ಆಕೆಯನ್ನ ಜೀವಂತ ಸುಡ್ತೀವಿ ಅಂತ ಹೇಳ್ತಾನೆ. ಆಗ ಅಭಿಮನ್ಯು, ನಾನು ಆರ್ಮಿಯವನು, ನನಗೆ ಎರಡೇ ಗೊತ್ತು, ಒಂದು ಕಾಂಪ್ರಮೈಸ್, ಇನ್ನೊಂದು ಯುದ್ಧ, ನಿನಗೆ ಏನು ಬೇಕು ಅಂತ ಕೇಳ್ತಾನೆ. ಈ ಕಡೆ ವೇದ ತಂದೆ ತಾಯಿ ಕೂಡ ಅಲ್ಲಿಂದ ತಪ್ಪಿಸ್ಕೊಂಡಿರ್ತಾರೆ. ಇವರಿಗೆ ವೇದ ಬದುಕಿದ್ದಾಳೆ ಅಂತ ಗೊತ್ತಾಗುತ್ತೆ. ಆಗ ಇವರು ಪಕ್ಕದ ಊರಲ್ಲಿದ್ದ ತಮ್ಮ ತಮ್ಮನ ಮನೆಗೆ ಹೋಗ್ಬೇಕು ಅನ್ಕೋತಾರೆ. ಕೋಚ್ ಮತ್ತು ಅಭಿಮನ್ಯು ಮಾವ ಅವರಿಗೆ ಹೆಲ್ಪ್
ಮಾಡ್ತಾರೆ. ಇವರು ಒಂದು ಆಂಬುಲೆನ್ಸ್ ನಲ್ಲಿ ಹೋಗ್ತಿರ್ತಾರೆ. ಆಗ ಬೀರ ಬರ್ತಾನೆ. ಅಭಿಮನ್ಯು ಒಬ್ಬನೇ ಎಲ್ಲರನ್ನ ಹೊಡೆದು ಅಲ್ಲಿಂದ ತಪ್ಪಿಸ್ಕೋತಾನೆ. ವೇದ ಅಭಿಮನ್ಯುಗೆ ನಾವು ಕೋರ್ಟ್ಗೆ ಹೋಗೋಣ ಅಂತ ಹೇಳ್ತಾಳೆ. ಆಗ ಅಭಿಮನ್ಯು ಕೋರ್ಟ್ಗೆ ಹೋಗೋದ್ರಿಂದ ಏನೂ ಆಗಲ್ಲ, ಅಲ್ಲಿ ವಾಯ್ದೆ ಮೇಲೆ ವಾಯ್ದೆ ಸಿಗುತ್ತೆ, ಒಂದು ದಿನ ಅವರು ಕೋರ್ಟ್ ಮುಂದೆನೆ ನಿನ್ನ ಕೊಂದು ಬಿಡ್ತಾರೆ ಅಂತ ಹೇಳ್ತಾನೆ. ಅಭಿಮನ್ಯು ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಅಭಿಮನ್ಯು ಹೆಂಡತಿ ರಾಶಿಗೆ ಒಂದು ಮಿಷನ್ ಮೇಲೆ ಕಳಿಸಿರ್ತಾರೆ. ಆಕೆ ಟೆರರಿಸ್ಟ್ ಕ್ಯಾಂಪ್ಗೆ ರೈಟರ್ ಆಗಿ ಹೋಗಿ ಅವರ ಇನ್ಫಾರ್ಮೇಶನ್ ತಗೊಂಡು ಬರಬೇಕಾಗಿರುತ್ತೆ. ಆದ್ರೆ ಟೆರರಿಸ್ಟ್ ಗೆ ರಾಶಿ ಬಗ್ಗೆ ಗೊತ್ತಾಗಿ ಆಕೆಯನ್ನ ಸಾಯಿಸ್ಬಿಡ್ತಾರೆ. ಅದಕ್ಕೆ ಅಭಿಮನ್ಯು ಆ ಟೆರರಿಸ್ಟ್ ನ ಸಾಯಿಸ್ಬಿಟ್ಟಿರ್ತಾನೆ. ಇವರು ವೇದ ಅಂಕಲ್ ಮನೆಗೆ ಬರ್ತಾರೆ. ಇಲ್ಲಿ ಇವರು ಮನೆಯಲ್ಲಿದ್ದಾಗ ವೇದ ಅಂಕಲ್ ನೀರ್ ತರ್ತೀನಿ ಅಂತ ಹೊರಗಡೆ ಹೋಗ್ತಾನೆ. ಆಗ ಅಲ್ಲಿ ಗನ್ ಫೈರಿಂಗ್ ಸ್ಟಾರ್ಟ್ ಆಗುತ್ತೆ. ಏಕೆಂದರೆ ವೇದ ಅಂಕಲ್ ಮೊದಲೇ ಪ್ರಧಾನ್ ಕಡೆಯವರಿಗೆ ವೇದ ಬರೋ ಇನ್ಫಾರ್ಮೇಶನ್ ನ ಕೊಟ್ಟಿರ್ತಾನೆ. ಅಭಿಮನ್ಯು ಹೇಗೋ ಮಾಡಿ ಅಲ್ಲಿಂದ ತಪ್ಪಿಸ್ಕೊತಾನೆ. ಆಗ ಅಲ್ಲಿ ಪ್ರಧಾನ್ ತಂದೆ ಕಾಕ ಅವರ ಹಿಂದೆ ಬರ್ತಾನೆ. ಆದ್ರೆ ಅಭಿಮನ್ಯು ಅವರಿಂದನೂ ತಪ್ಪಿಸ್ಕೊಂಡು ಒಂದು ಟೆಂಪಲ್ ಒಳಗೆ ಬರ್ತಾನೆ. ಇಲ್ಲಿ ವೇದ ತನ್ನ ಕೂದಲನ್ನ ಕಟ್ ಮಾಡಿ ಹುಡುಗರ ತರ ಬಟ್ಟೆ ಹಾಕೋತಾಳೆ. ಈ ಕಡೆ ವೇದ ತಂದೆ ಆಕೆಯನ್ನ ಭೇಟಿ ಆಗೋಕೆ ಬರ್ತಾನೆ. ಆಗ ವೇದ ನಾನು ಹೈಕೋರ್ಟ್ಗೆ ಹೋಗ್ತೀನಿ ಅಂತ ಹೇಳ್ತಾಳೆ. ಆಗ ಆಕೆಯ ತಂದೆ ಅಲ್ಲಿ ಹೋದ್ರೆ ಏನಾಗುತ್ತೆ ಅಂತ ಕೇಳ್ತಾನೆ. ಆಗ ವೇದ ಆರ್ಟಿಕಲ್ 46 and 26 3 ಮೆಂಬರ್ಸ್ ಬೆಂಚ್ ನ ಕೂಡಿಸಬಹುದು ಮತ್ತು ಸೆಕ್ಷನ್ 231A ಅಂಡರ್ ನಲ್ಲಿ FIR ಅವಶ್ಯಕತೆ ಇರೋದಿಲ್ಲ, ಇದರಿಂದ ದಲಿತ್ ರೈಟ್ 129 ಜಾರಿ ಆಗುತ್ತೆ ಅಂತ ಹೇಳ್ತಾಳೆ. ಆಗ ವೇದ ತಂದೆ ನೀನೊಬ್ಬಳೆ ಏನು ಮಾಡಕ್ಕಾಗಲ್ಲ, ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ, ನೀನು ಅಲ್ಲಿಗೆ ಹೋಗು, ದಾರಿಯಲ್ಲಿ ಏನಾದ್ರೂ ಆದ್ರೆ ತಗೋ ಬ್ಲೇಡ್ ಅಂತ ಕೊಡ್ತಾನೆ. ಆಗ ವೇದ ಅವರಿಗೆ ಅಂಜಿ ನನ್ನ ಸ್ವಂತ ತಂದೆನೇ ನನಗೆ ಸೂಸೈಡ್ ಮಾಡ್ಕೋಬೇಕಂತ ಬ್ಲೇಡ್ ಕೊಡ್ತಾ ಇದ್ದಾನೆ ಅಂತ ಹೇಳ್ತಾಳೆ. ಅವರು ಮಾತನಾಡುತ್ತಿರುವಾಗ ಬೀರ ಅವರ ಮೇಲೆ ಅಟ್ಯಾಕ್ ಮಾಡ್ತಾನೆ. ಬೀರ ಅಭಿಮನ್ಯು ಮತ್ತು ವೇದನ ಕಟ್ಟಿ ಹಾಕ್ತಾನೆ. ಆದ್ರೆ ವೇದ ತನ್ನ ತಂದೆ ಕೊಟ್ಟ ಬ್ಲೇಡ್ ನಿಂದ ಅವನ ಮೇಲೆ ಅಟ್ಯಾಕ್ ಮಾಡ್ತಾಳೆ. ಈ ಕಡೆ ಅಭಿಮನ್ಯು ಕೂಡ ತನ್ನ ಕಟ್ಟನ್ನ ಬಿಚ್ಚಿ ಎಲ್ಲರಿಗೆ ಹೊಡಿತಾನೆ. ಆಮೇಲೆ ಅವರು ಅಲ್ಲಿಂದ ಹೋಗುವಾಗ ಬೀರ ಅಂಡ್ ಗ್ಯಾಂಗ್ ನ ಕಟ್ಟಿ ಹಾಕಿ ಯಾರಾದ್ರೂ ಡೋರ್ ಓಪನ್ ಮಾಡಿದ್ರೆ ಬ್ಲಾಸ್ಟ್ ಆಗುವಂತೆ ಸೆಟ್ ಮಾಡಿ ಹೋಗ್ತಾರೆ. ಪ್ರಧಾನ್ ಬೀರನ ಹುಡ್ಕೊಂಡು ಅಲ್ಲಿಗೆ ಬರ್ತಾನೆ. ಆಗ ಒಬ್ಬನು ಡೋರ್ ಓಪನ್ ಮಾಡ್ತಾನೆ. ಇದರಿಂದ ಬ್ಲಾಸ್ಟ್ ಆಗಿ ಬೀರ ಸತ್ತು ಹೋಗ್ತಾನೆ. ಆಗ ಪ್ರಧಾನ್ ಅಭಿಮನ್ಯುದು ಜಾಸ್ತಿ ಆಯ್ತು, ಈಗ ಅವನಿಗೋಸ್ಕರ ನಾನು ಚಕ್ರವ್ಯೂಹನ ರೆಡಿ ಮಾಡ್ತೀನಿ ಅಂತ ಹೇಳ್ತಾನೆ. ಈ ಕಡೆ ವೇದ ಅಂಡ್ ಅಭಿಮನ್ಯು ಕೋರ್ಟ್ಗೆ ಬರ್ತಾರೆ. ಆದ್ರೆ ಪ್ರಧಾನ್ ಕೂಡ ಅಲ್ಲಿಗೆ ಬರ್ತಾನೆ. ಪ್ರಧಾನ್ ಅಲ್ಲಿ ಗನ್ ಫೈರಿಂಗ್ ಸ್ಟಾರ್ಟ್ ಮಾಡ್ತಾನೆ. ಆಗ ಅಭಿಮನ್ಯು ವೇದಾಗೆ ನಾನು ಇವರನ್ನ ನೋಡ್ಕೊಂತೀನಿ, ನೀನು ಕೋರ್ಟ್ ಒಳಗೆ ಹೋಗು ಅಂತ ಹೇಳ್ತಾನೆ. ಇಲ್ಲಿ ಅಭಿಮನ್ಯು ಮತ್ತು ಪ್ರಧಾನ್ ನಡುವೆ ಫೈಟ್ ನಡೆಯುತ್ತೆ. ಅಭಿಮನ್ಯುಗೆ ಗುಂಡು ಬೀಳುತ್ತೆ. ಆದ್ರೆ ಅಭಿಮನ್ಯು ಇನ್ನು ಫೈಟ್ ಮಾಡ್ತಿರ್ತಾನೆ. ಈ ಕಡೆ ಕಾಕ ವೇದಾಗೆ ಶೂಟ್ ಮಾಡೋದ್ರಲ್ಲಿರ್ತಾನೆ. ಆದ್ರೆ ಅಭಿಮನ್ಯು ಕಾಕನ ಮೇಲಿಂದ ಕೆಳಗೆ ದೂಕ್ ಬಿಡ್ತಾನೆ ಮತ್ತು ಪ್ರಧಾನ್ ನ ಶೂಟ್ ಮಾಡ್ತಾನೆ. ಈ ಕಡೆ ವೇದ ನ್ಯಾಯಾಧೀಶರ ಮುಂದೆ ಬರ್ತಾಳೆ. ಇಲ್ಲಿ ವೇದ ಕೋರ್ಟ್ ಮುಂದೆ ಆರ್ಟಿಕಲ್ 226 ಮತ್ತು ಸೆಕ್ಷನ್ 482 CRPC ಅಂಡರ್ ನಲ್ಲಿ ನನ್ನ ಕೇಸ್ ನ ಹಿಯರಿಂಗ್ ಮಾಡಬೇಕು ಅಂತ ಹೇಳ್ತಾಳೆ. ಆಗ ಪ್ರಧಾನ್ ಹೊರಗಿಂದ ಅಲ್ಲಿ ಅಳೋದ್ರಿಂದ ಏನು ಪ್ರಯೋಜನವಿಲ್ಲ, ಇದೆಲ್ಲ ಸೃಷ್ಟಿ ನಿಯಮ, ಇದನ್ನ ಬದಲಿಸೋಕೆ ಕೋರ್ಟ್ ನಿಂದ ಆಗಲ್ಲ ಅಂತ ಹೇಳ್ತಾನೆ. ಆಗ ವೇದ ಹೌದು ನಂದೇ ತಪ್ಪು, ಇದೆಲ್ಲ ಬದಲಿಸೋಕೆ ಆಗಲ್ಲ, ಆದ್ರೆ ಇದನ್ನ ಬದಲಿಸಬಹುದಾದ ಕೋರ್ಟ್ ಭಯದಿಂದ ಬಚ್ಚಿಟ್ಕೊಂಡಿದೆ. ನಾನು ನಿಮ್ಮ ಹತ್ರ ಏನು ಕೇಳ್ತಾ ಇದ್ದೀನಿ, ಕೇವಲ ಬದುಕುವ ಹಕ್ಕು, ನಾನು ಎಲ್ಲರಂತೆ ಬದುಕಬೇಕು ಅಷ್ಟೇ. ದಲಿತರಂದ್ರೆ ಯಾರು ಮನುಷ್ಯರಲ್ವಾ, ನಮಗೆ ಬದುಕುವ ಹಕ್ಕಿಲ್ವಾ ಅಂತ ಹೇಳ್ತಾಳೆ. ಈ ಕಡೆ ಪ್ರಧಾನ್ ವೇದನ ಸಾಯಿಸೋಕೆ ಹೋಗ್ತಿರ್ತಾನೆ. ಆಗ ಅಭಿಮನ್ಯು ಅವನ ಕಾಲನ್ನ ಹಿಡ್ಕೋತಾನೆ. ಆಗ ವೇದ ನಾನು ಇಲ್ಲಿ ಕೇವಲ ಮನುಷ್ಯರಾಗಿ ಜೀವಿಸುವ ಹಕ್ಕನ್ನ ಕೇಳೋಕೆ ಬಂದಿದ್ದೀನಿ ಅಂತ ಹೇಳ್ತಾಳೆ. ಆಗ ನ್ಯಾಯಾಧೀಶೆ ವೇದ ಕೇಸ್ನ ದಾಖಲು ಮಾಡೋದಾಗಿ ಹೇಳ್ತಾಳೆ. ಆಗ ಅಭಿಮನ್ಯು ಪ್ರಧಾನ್ಗೆ ನೀನು ಕೇವಲ ಜಾತಿ ಪದ್ಧತಿಯನ್ನ ನೋಡಿದೀಯಾ, ಆದ್ರೆ ಮಹಾಭಾರತದ ಬಗ್ಗೆ ನಿನಗೆ ಗೊತ್ತಿಲ್ಲ, ಒಂದು ಹೆಣ್ಣಿನ ಕೋಪ ಕುರುಕ್ಷೇತ್ರ ಯುದ್ಧವನ್ನೇ ಮಾಡಿಸಿತು ಅಂತ ಹೇಳ್ತಾನೆ. ಆಗ ಪ್ರಧಾನ್ ಕೋಪದಿಂದ ಅಭಿಮನ್ಯನ ಶೂಟ್ ಮಾಡೋದ್ರಲ್ಲಿರ್ತಾನೆ. ಆದ್ರೆ ಅಭಿಮನ್ಯು ಪ್ರಧಾನ ಶೂಟ್ ಮಾಡಿ ಸಾಯಿಸ್ಬಿಡ್ತಾನೆ. ಅಭಿಮನ್ಯುಗೂ ಕೂಡ ತುಂಬಾ ಗಾಯಗಳಾಗಿರುತ್ತೆ. ಅಭಿಮನ್ಯು ಕೂಡ ಸತ್ತು ಹೋಗ್ತಾನೆ. ಮೂವಿ ಕೊನೆಯಲ್ಲಿ ನಮಗೆ ವೇದ ಮೂವಿ 2007ರಲ್ಲಿ ನಡೆದ ಮನೋಜ್ ಬಬ್ಲಿ ಕೇಸ್ ಮತ್ತು 2011ರಲ್ಲಿ ನಡೆದ ಮೀನಾಕ್ಷಿ ಕುಮಾರಿ ಕೇಸ್ನಿಂದ ಇನ್ಸ್ಪೈರ್ ಸ್ಟೋರಿ ಅಂತ ತೋರಿಸ್ತಾರೆ. ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ.